ರಾಜ್ಯ ಸರ್ಕಾರದ ಸೂಚನೆಯಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಜಾತಿ ಸಮೀಕ್ಷೆ ಮಾಡಲು ಆಯೋಗ ರಚನೆ ಮಾಡಿದ್ದು ಅವರು ಎಲ್ಲ ಅಧಿಕಾರಿಗಳಿಗೂ ಕಟ್ಟುನಿಟ್ಟಾಗಿ ಸಮೀಕ್ಷೆ ನಡೆಸುವಂತೆ ಆದೇಶ ನೀಡಿದ್ರು. ಈ ಆದೇಶವನ್ನು ಧಿಕ್ಕರಿಸಿ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಸಡ್ನೇನಹಳ್ಳಿ ಗ್ರಾಮದಲ್ಲಿ 4 ಕುಟುಂಬಗಳ ಮನೆಗೆ ಭೇಟಿ ನೀಡದೆ ಸಮೀಕ್ಷೆ ಮಾಡದೆ ನಿರ್ಲಕ್ಷ್ಯ ಮಾಡಿರ್ತಾರೆ. ಈ ಬಗ್ಗೆ ಅಲ್ಲಿಯ ಕುಟುಂಬಸ್ಥರು ದಲಿತ ಮುಖಂಡರಾದ ಕುಮಾರಯ್ಯ ಅವರಿಗೆ ಫೋನಿನ ಮೂಲಕ ಅವರಿಗಾದ ಅನ್ಯಾಯದ ಬಗ್ಗೆ ತಿಳಿಸಿದಾಗ ಶಿವಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕ ಪ್ರಸಾದ್ ಪಿಬಿ ಅವರಿಗೆ ಕುಮಾರಯ್ಯ ಅವರು ಮಾತನಾಡಿದಾಗ ಅವರು ಏಕಾಏಕಿ ಅಟ್ರಾಸಿಟಿ ಹಾಕೋ ಹೋಗೋ ಅವೆಲ್ಲ ಬೇಕಾದಷ್ಟು ನೋಡಿದ್ದೀನಿ, ತುಂಬಾ ಕೆಟ್ಟ ಪದಗಳಿಂದ ಅವಾಚ್ಯವಾಗಿ ಬೈದು ಫೋನ್ ಇಡು ಎಂದು ಫೋನ್ ಕಟ್ ಮಾಡ್ತಾರೆ. ಮತ್ತೆ ಕುಮಾರಯ್ಯ ಅವರು ಫೋನ್ ಮಾಡಿ ಪ್ರಸಾದ್ ಸರ್ ಎಂದು ಕೇಳಿದಾಗ ಇಲ್ಲ ಅವರಪ್ಪ ಎಂದು ಉಡಾಫೆಯಿಂದ ತೇಜೋವಧೆ ಮಾಡಿ ಜಾತಿ ನಿಂದನೆ ಮಾಡಿರ್ತಾರೆ. ಜಾತಿ ನಿಂದನೆ ಮಾಡಿರುವ ಶಿಕ್ಷಕ ಪ್ರಸಾದ್ ಪಿಬಿ ವಿರುದ್ಧ ಮಾನ್ಯ ಶಿಕ್ಷಣ ಸಚಿವರಿಗೆ ಹಾಸನ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅರಸೀಕೆರೆ ತಾಲೂಕು ದಂಡಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಇದನ್ನು ಕೂಡಲೇ ಗಮನ ಹರಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಸೇವೆಯಿಂದ ವಜಾಗೊಳಿಸಬೇಕೆಂದು ಸ್ಥಳೀಯ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವಿಚಾರವಾಗಿ ಗೌರವಾನ್ವಿತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ದೂರು ನೀಡಿ 10 ದಿನಗಳು ಕಳೆದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಕರ್ನಾಟಕ ಬಹುಜನ ಚಳವಳಿ ರಾಜ್ಯಾಧ್ಯಕ್ಷ ಕನಕೇನಹಳ್ಳಿ ಕೃಷ್ಣಪ್ಪ ತಿಳಿಸಿದರು. ಪ್ರಸಾದ್ ಮಾಸ್ಟರ್ ಸಾ ಅಲ್ಲ ಅವರಪ್ಪ ರೀ ಕರೆಕ್ಟ್ ಮಾತಾಡ್ರಿ. ಮಾಸ್ಟರ್ ಏನ್ರಿ? ಯಾರು? ಪ್ರಸಾದ್ ಮಾಸ್ಟರ್ ಶಿವಪುರದಾರ ಅಲ್ಲ, ರಾಂಗ್ ನಂಬರ್. ಮತ್ತೆ ಯಾಕೆ ಹಂಗ್ ಮಾತಾಡ್ತೀಯಲ್ಲ? ಸರ್ ನಮಸ್ತೆ. ನಮಸ್ಕಾರ. ಪ್ರಸಾದ್ ಅವರ? ಹೌದು ಹೇಳಿ ಸರ್. ನಾನ್ ಬೆಂಗಳೂರಿಂದ ಕುಮಾರ್ ಅಂತ ಅಟ್ರಾಸಿಟಿ ಕಮಿಟಿ ಮೆಂಬರು. ಯಾರು ಸರ್? ಬೆಂಗಳೂರಿಂದ ಕುಮಾರ್ ಅಂತ ಹೇಳಿ ಅಟ್ರಾಸಿಟಿ ಕಮಿಟಿ ಮೆಂಬರು. ಅಟ್ರಾಸಿಟಿ? ಹಾ 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 ಹಾಕ್ಯ ಹೋಗು. ಹಾ ಹಾಕ್ಯ ಹೋಗು. ಅವನ್ನೆಲ್ಲ ಬೇಕಾದಷ್ಟು ನೋಡಿದೀನಿ ನಾನು. ಪ್ರಸಾದ್ ಅವ್ರ ಯಾರು ಅಂತಾನು ಗೊತ್ತು. ಕಳ್ ನನ್ನ ಮಗನೇ, ಹಾ ಅಸೂಯೆ ನನ್ನ ಮಗನೇ, ಜಲಸ್ ನನ್ನ ಮಗನೇ. ಫೋನ್ ಇಡು.